ಪಾಕಿಸ್ತಾನಕ್ಕೆ ಯಾರು ಹೋಗಬೇಡಿ, ರಷ್ಯಾ ಅಧ್ಯಕ್ಷ ಹುಕುಂ ಹೊರಡಿಸಿದ್ದಾರೆ. ಪಾಕಿಸ್ತಾನಕ್ಕೆ ಹೋಗಬೇಡಿ ಅಂತ ವ್ಲಾಡಿಮಿರ್ ಪುಟಿನ್ ಹುಕುಂ ಹೊರಡಿಸಿರುವಂತದ್ದು. ತನ್ನ ದೇಶದ ಪ್ರಜೆಗಳಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸೂಚನೆ ಕೊಟ್ಟಿದ್ದಾರೆ. ಪಹಲ್ಗಾಮ್ ದಾಳಿಗೆ ವ್ಲಾಡಿಮಿರ್ ಪುಟಿನ್ ಕೆಂಡಾಮಂಡಲರಾಗಿದ್ದಾರೆ. ಭಯೋತ್ಪಾದನೆ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತೆ ಪಾಕ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಭಾರತದಲ್ಲಿ ಉಕ್ರೇನ್ ರಾಯಭಾರಿ ಕಚೇರಿಯು ಕೂಡ ಈ ದಾಳಿಯ ಬಗ್ಗೆ ತೀವ್ರ ಕಳವಳವನ್ನ ಕೂಡ ವ್ಯಕ್ತಪಡಿಸಿದೆ, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ನಮ್ಮ ರಷ್ಯಾ ದೇಶದ ಪ್ರಜೆಗಳು ಯಾರು ಕೂಡ ಪಾಕಿಸ್ತಾನಕ್ಕೆ ಹೋಗಬೇಡಿ ಅಂತ ಹೇಳಿ ಹುಕುಂ ಹೊರಡಿಸಿದ್ದಾರೆ. ಅಖಿಲೇಶ್, ಇಲ್ಲಿ ರಷ್ಯಾ ಮಾತ್ರ ಅಲ್ಲ, ಬಹಳಷ್ಟು ದೇಶಗಳು, ಅಮೆರಿಕ ಸೇರಿದಂತೆ ಬಹಳ ದೊಡ್ಡ ದೊಡ್ಡ ದೇಶಗಳು ಕೂಡ ನಮ್ಮ ಭಾರತ ಪರವಾಗಿ ನಿಂತಿರುವಂಥದ್ದು. ಅದು ಯಾಕೆ ಇಷ್ಟು ಬಲಿಷ್ಠವಾಗಿ ಎಲ್ಲಾ ದೇಶಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಅಂತಂದ್ರೆ, ಪ್ರವಾಸಿಗರನ್ನ ಈ ರೀತಿಯಾಗಿ ಗುಂಡಿಕ್ಕಿ ಕೊಂದಿರೋದು ನರಮೇಧದ ಕೆಲಸ ಆಗಿರೋದಕ್ಕೆ ಪ್ರತಿಯೊಬ್ಬರೂ ಕೂಡ ನಮಗೆ ಒಂದ್ ಕಡೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಹೋಗಬೇಡಿ, ರಷ್ಯಾದ ಪ್ರಜೆಗಳು ಯಾರು ಕೂಡ ಹೋಗಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಹುಕುಂ ಹೊರಡಿಸಿರುವಂಥದ್ದು. ಇನ್ನೊಂದಷ್ಟು ನಿರ್ಧಾರವನ್ನ ಕೂಡ ಕೈಗೊಳ್ಳಲಿಕ್ಕಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಯಾವ ರೀತಿಯಾದಂತಹ ಈ ನರಮೇಧ ಕೆಲಸ ಆಯ್ತಲ್ಲ, ಅದೆಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಅಥವಾ ಬೇರೆ ಏನೋ ವಿಚಾರಕ್ಕೆ ಅಥವಾ ಅಪಘಾತ ಆಯ್ತೋ ಮತ್ತೊಂದು ಮಗದೊಂದೋ ಆಯ್ತೋ ಅಂದಿದ್ರೆ ಈ ರೀತಿಯಾಗಿ ಅವರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಇಲ್ಲಿ ಪ್ರವಾಸಿಗರು ಅವರ ಹತ್ರ ಯಾವುದೇ ರೀತಿಯಾದಂತಹ ಅಸ್ತ್ರಗಳಿಲ್ಲ, ಉಪಯೋಗ ಮಾಡ್ಕೊಂಡು ಅವರನ್ನ ವಾಪಸ್ಸು ನಾವು ಪ್ರಯೋಗ ಮಾಡೋದಕ್ಕೆ ಅವ್ರ ಹತ್ರ ಯಾವುದೇ ಇದಿರಲಿಲ್ಲ, ಆಯುಧಗಳೇ ಇರಲಿಲ್ಲ. ಜೊತೆಲಿ ಭಾರತ ಮತ್ತು ರಷ್ಯಾ ಸಂಬಂಧ ನೋಡಿದ್ರೆ 1971 ಅದಕ್ಕಿಂತ ಹಿಂದೆಯೂ ಕೂಡ ಪ್ರತಿ ಬಾರಿಯೂ ಕೂಡ ಭಾರತದ ಜೊತೆ ನಾವಿದ್ದೇವೆ ಅನ್ನೋ ಮೂಲಕ ಬೈಲ್ಯಾಟ್ರಲ್ ರಿಲೇಷನ್ಸ್ ಇರಬಹುದು, ಎಲ್ಲ ಸಂಬಂಧ ಬಹಳ ಗಟ್ಟಿಯಾಗಿದೆ. ಸೊ ಹೀಗಾಗಿ ಭಯೋತ್ಪಾದನಾ ಈ ದಾಳಿಯನ್ನ ಬಹಳ ಖಂಡಾತುಂಡವಾಗಿ ಅವರು ಉಕ್ರೇನ್ ರಷ್ಯಾ ಮಧ್ಯೆ ಒಂದಷ್ಟು ಈಗ ಏನ್ ನಡೀತಾ ಇದೆ, ವಾರ್ಗಳು, ಯುದ್ಧಗಳು ಏನಾಗ್ತಾ ಇದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಒಂದಷ್ಟು ಕಡೆ ತಟಸ್ಥವಾಗಿ ನಿಲುವನ್ನ ತಾಳಿತ್ತು, ಶಾಂತಿ ಸ್ಥಾಪನೆಗೆ ಮುಂದಾಗಿತ್ತು. ಸೊ ಹಾಗಾಗಿ ರಷ್ಯಾ ಈ ಸಂದರ್ಭದಲ್ಲಿ ಭಾರತದ ಪರವಾಗಿದೆ, ಅದೊಂದು ಹೆಮ್ಮೆಯ ವಿಚಾರ.